ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುರ್. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಶರಣಂ. ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಯತಿಶ್ರೇಷ್ಠರೇ, ವೇದಿಕೆಯ ಮುಂದಿದ್ದಂತಹ ಎಲ್ಲ ಯತಿವರ್ಯರೇ, ಮಾತಾಜಿಯವರೇ, ಚಕ್ರವರ್ತಿ ಸುಲಿಬೆಲೆಯವರೇ ಮತ್ತು ಈ ಒಂದು ರಾಮಕೃಷ್ಣ ಗೀತಾಶ್ರಮ ಹೊಸಪೇಟೆ ಈ ಅರ್ಧವಾರ್ಷಿಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ನ ಈ ಒಂದು ಮಹಾನ್ ಸಮ್ಮೇಳನವನ್ನು ನಡೆಸುವ ಜವಾಬ್ದಾರಿ ಹೊತ್ತು ಇದೊಂದು ಅತ್ಯಂತ ವಿಜೃಂಭಿತ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಮಾಡಲು ನಮ್ಮ ಜೊತೆ ಇದ್ದಂತಹ ಸ್ವಾಮಿ ಸುಮೇಧಾನಂದಜಿಯವರೇ, D.R. ಪಾಟೀಲ್ ಅವರೇ, ಇತರ ಸದ್ಭಕ್ತರೇ, ವಿದ್ಯಾರ್ಥಿಗಳೇ, ಈ ತುಂಬಿದ ಯುವ ಸಭೆಯಲ್ಲಿ ನಾವು ಅತ್ಯಂತ ಅರ್ಥಪೂರ್ಣ ಯುವಕರಿಗೆ ಬೇಕಾಗಿರ್ತಕ್ಕಂತಹ ವಿಚಾರದ ಚಿಂತನ ಮಂಥನ ನಡೆಯಲಿದೆ. ಈಗ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು. ನಮ್ಮ ಸಮಾಜ, ನಮ್ಮ ದೇಶ ಮುಂದುವರಿಯಬೇಕಾಗಿದ್ರೆ ಆ ಶಕ್ತಿ ಎಲ್ಲಿ ಅಡಗಿದೆ ಅಂತ ಹೇಳಿದರೆ ಯುವಕರ ವ್ಯಕ್ತಿತ್ವದಲ್ಲಿ ಅಡಗಿದೆ ಎಂಬುದು ಅವರಿಗೆ ಶತಸಿದ್ಧವಾಗಿತ್ತು. ಆದ್ದರಿಂದ ಅವರು ನನಗೆ ಒಂದು 100 ಯುವಕರನ್ನು ಕೊಡಿರಿ, ಶ್ರದ್ಧಾವಂತ, ಎಲ್ಲದಕ್ಕೂ ಕೂಡ ತ್ಯಾಗ ಮಾಡಿ ಸಮರ್ಪಣಾ ಭಾವ ಇರುವಂತಹ, ಸಮಾಜದ ಪರಿವರ್ತನೆಗೆ ಕಂಕಣಬದ್ಧರಾಗಿರ್ತಕ್ಕಂತಹ ಯುವಕರನ್ನು ಕೊಡಿರಿ, ನಮ್ಮ ಇಡೀ ಸಮಾಜವನ್ನು ಪರಿವರ್ತನೆ ಮಾಡ್ತೇನೆ ಎಂಬ ವಿಶ್ವಾಸ ಇತ್ತು. ರಾಮಕೃಷ್ಣ ವಿವೇಕಾನಂದ ಭಾವಧಾರೆ, ದಿವ್ಯತ್ರಯರ ಜೀವನ ಸಂದೇಶ, ಇಹಲೋಕದಲ್ಲಿ ಅವರು ಧರೆಗಿಳಿದು ಬಂದು ದೈವ ಸಾಕ್ಷಾತ್ಕಾರ ಸತ್ಯ ಶೋಧನೆ ಮಾಡಿ ತಿಳಿದು ಅರಿತು ಅನುಭವಿಸಿ ಅದರದ ಆಧಾರದಲ್ಲಿ ಶಾಸ್ತ್ರದ ಸಾರವನ್ನು ಮತ್ತು ಈ ಯುಗದ ಪರಿವರ್ತನೆಗೆ ಬೇಕಾಗಿರ್ತಕ್ಕಂತಹ ಅತ್ಯವಶ್ಯಕವಾಗಿರ್ತಕ್ಕಂತಹ ಆ ಒಂದು ಜ್ಞಾನ ಶಕ್ತಿಯನ್ನು, ಆಲೋಚನೆಯನ್ನು, ವಿಧಿವಿಧಾನವನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಕರ್ತವ್ಯ ಏನಂತ ಹೇಳಿದರೆ, ಇಂತಹ ಮಹಾಸಭೆಯಲ್ಲಿ, ಯುವಕರು ತುಂಬಿದಂತಹ ಈ ಮಹಾಸಭೆಯಲ್ಲಿ ಈ ಯುವಕರಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ಅವರ ಜೀವನವನ್ನು ಒಂದು ಹೊಸ ಉತ್ಸಾಹದಿಂದ, ಹೊಸ ಶಕ್ತಿಯಿಂದ, ಹೊಸ ಜ್ಞಾನದಿಂದ ಅವರು ಪರಿವರ್ತನೆಗೊಳಿಸುವಂತೆ, ಅವರು ಮುನ್ನಡೆಯುವಂತೆ, ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಏನೆಲ್ಲ ಕಾರ್ಯಕಲಾಪಗಳಿವೆ, ಯಾವ ನಮಗೆ ಬೇರೆ ಬೇರೆ ಥರದಂತಹ
ಬುದ್ಧಿಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು, ಸದ್ಗುಣದ ಶಕ್ತಿ ಬೇಕು, ಸಮಾಜ ಸೇವಾ ಶಕ್ತಿ ಬೇಕು, ಆಧ್ಯಾತ್ಮಿಕ ಶಕ್ತಿ ಬೇಕು. ಇದೆಲ್ಲವನ್ನು ಸಮನ್ವಯೀಕರಿಸಿ ನಾವು ಯುವಕರಿಗೆ ಇವತ್ತಿನ ಅವರ ಏನು ಅಕಾಡೆಮಿಕ್ ಚಾಲೆಂಜಸ್ ಇವೆ, ಎಲ್ಲರೂ ಕೂಡ ವಿದ್ಯಾರ್ಥಿ ಅಂತ ಹೇಳಿದರೆ BA BSc BCom ಅಥವಾ ಡಾಕ್ಟರ್ ಇಂಜಿನಿಯರ್ ಆಗಿ ಶಾಲಾ ಕಾಲೇಜುಗಳಲ್ಲಿ ಜ್ಞಾನಾರ್ಜನೆಯನ್ನು ಮಾಡುವವರು. ಈ ಥರದ ಸ್ವಾಮಿ ಸಂತರು ಇರುವಂತಹ ಯುವ ಸಮ್ಮೇಳನಕ್ಕೆ ಬಂದು ಅವರು ತಿಳ್ಕೊಳ್ಬೋದು, ನಮಗೆ ಎಂಥ ಒಂದು ಮಾರ್ಗದರ್ಶನ ಇಲ್ಲಿ ಕೊಡಬಲ್ಲರು. ನಾವು ಯಾವ ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದೇವೆಯೋ, ನಮ್ಮ ಸಮಾಜ ಯಾವ ದೆಸೆಯಲ್ಲಿದೆಯೋ, ನಮ್ಮ ದೇಶ ಯಾವ ಒಂದು ಹಂತದಲ್ಲಿ ಇದೆಯೋ, ಯಾವ ಪರಿಸ್ಥಿತಿಯಲ್ಲಿದೆಯೋ, ವಿಶ್ವ ಶಕ್ತಿಗಳು ಯಾವ ಕಡೆಗೆ ಧಾವಿಸ್ತಾವೆಯೋ ಅದನ್ನೆಲ್ಲವನ್ನು ಪರಿಗಣಿಸಿ ಇವತ್ತಿನ ಯುವಕರಿಗೆ ರಾಮಕೃಷ್ಣ ವಿವೇಕಾನಂದ ಶಾರದಾ ದೇವಿಯರ ಅಮೃತ ಸಿಂಚನವನ್ನು ಹೇಗೆ ಕೊಡುವಂಥದ್ದು, ಯಾವುದು ಮುಖ್ಯ, ಯಾವುದು ಅವರಿಗೆ ಚೇತೋಹಾರಿಯಾಗಿರ್ತಕ್ಕಂತಹದ್ದು, ಯಾವುದು ಅವರ ಮನಸ್ಸಿನಲ್ಲಿರುವಂತಹ ದುಗುಡ ದುರ್ಬಲತೆಯನ್ನು ನಾಶ ಮಾಡಬಲ್ಲವಂಥದ್ದು, ಇದನ್ನು ನಾವು ಶೋಧಿಸಿ ಪರಿಶೀಲಿಸಿ ಅವರಿಗೆ ಬಟ್ಟಿ ಇಳಿಸಿಕೊಡಬೇಕು. ಇದು ಇವತ್ತಿನ ಸಮ್ಮೇಳನದ ಒಂದು ಉದ್ದೇಶ. ರಾಮಕೃಷ್ಣ ವಿವೇಕಾನಂದ ಭಾವಧಾರೆ ಎಂಬುದು ಬೇಲೂರು ಮಠದ ರಾಮಕೃಷ್ಣ ಮಠ್ ಅಂಡ್ ಮಿಷನ್ ಇಡೀ ದೇಶದಲ್ಲಿರುವಂತಹ ರಾಮಕೃಷ್ಣ ವಿವೇಕಾನಂದ ಭಾವಧಾರೆಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ಅದರ ಒಟ್ಟಾಗಿ ಒಕ್ಕೊರಳಿನಿಂದ ಈ ಯುಗವಾಣಿಯನ್ನು ಕುವೆಂಪು ಅವರು ರಾಮಕೃಷ್ಣರ ವಿವೇಕಾನಂದರ ಈ ಒಂದು ಸಂಚಲನ, ಈ ಒಂದು ಅವರ ಬೋಧನೆಗೆ ಯುಗವಾಣಿ ಅಂತ ಕರೆದಿದ್ದಾರೆ. ಈ ಯುಗಕ್ಕೆ ಬೇಕಾಗಿರ್ತಕ್ಕಂತಹದ್ದು, ವರ್ತಮಾನ ಪರಿಸ್ಥಿತಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹದ್ದು, ಆಂತರ್ಯದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಬುದ್ಧಿಗೆ ಪುಷ್ಟಿ ಕೊಡುವಂಥದ್ದು, ನಮ್ಮ ಬುದ್ಧಿಯ ವಿಕಾಸ, ಭಾವನೆಯ ಅನ್ನು ಶುದ್ಧಗೊಳಿಸುವಂತಹದ್ದು, ಇಚ್ಛಾಶಕ್ತಿಯನ್ನು ಪ್ರಬಲಗೊಳಿಸುವಂತಹದ್ದು, ಕಾರ್ಯಶಕ್ತಿಯನ್ನು ಇನ್ನೂ ಅತ್ಯಂತ ಮೇಲ್ಮುಖವನ್ನಾಗಿ ನಮಗೆ ಪ್ರಗತಿ ಕಡೆಗೆ ಕರ್ಕೊಂಡು ಹೋಗುವಂತಹ ಈ ಮಾನಸಿಕ ಶಕ್ತಿಗಳು ವ್ಯಕ್ತಿತ್ವದಲ್ಲಿ ಅಡಗಿವೆ. ಅದನ್ನು ನಾವು ಯುವಕರಿಗೆ ಯಾವ ರೀತಿ ಅದನ್ನು ಅವರು ಅಭಿವ್ಯಕ್ತಗೊಳಿಸ್ಬೋದು ಅವರ ಜೀವನದಲ್ಲಿ. 3R ರೋಟ್ ಮೆಮರಿ, ಈ ಮಾರ್ಕ್ಸ್ ಓರಿಯೆಂಟೆಡ್ ಅಕಾಡೆಮಿಕ್ ಒಂದು ಅವರ ವಿದ್ಯಾರ್ಥಿ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಪರಿಗಣಿಸಬೇಕು ನಾವು. ಅದರಲ್ಲಿಯೂ ಕೂಡ ಅವರು ಚೆನ್ನಾಗಿ ಮಾಡಬೇಕು. ಅದರ ಜೊತೆಗೆ ಜೀವನದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂತಹ ಭಾರತ ದೇಶವನ್ನು ಮುನ್ನಡೆಸುವಂತಹ, ನಮ್ಮ ಸಮಾಜದ ಇರುವಂತಹ ಕುಂದು ಕೊರತೆಗಳನ್ನು ಹೋಗಲಾಡಿಸುವಂತಹ ಮುಂದಿನ ಪ್ರಜೆಗಳವೇ ಅವರೇ, ಮುಂದಿನ ನಾಯಕರು ಅವರಿಂದಲೇ ಹೊರಬರಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಸಮ್ಮೇಳನದಲ್ಲಿ ನಾವು ಅರ್ಧವಾರ್ಷಿಕ ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯನ್ನು ಸಾಮಾನ್ಯವಾಗಿ ಅದನ್ನು ಯುವ ಸಮ್ಮೇಳನವನ್ನೇ ಮಾಡಿಬಿಡ್ತೇವೆ. ದೇಶದ ಯುವಶಕ್ತಿ ಜಾಗೃತಗೊಳಿಸುವುದು ವಿವೇಕಾನಂದರ ಉದ್ದೇಶವಾಗಿತ್ತು. ಅವರಿಗೆ ಬೇಕಾಗಿರ್ತಕ್ಕಂಥ ಆತ್ಮಬಲವನ್ನು ತುಂಬುವಂಥದ್ದು, ಅವರಲ್ಲಿರುವ ಮೇಧಾಶಕ್ತಿಯನ್ನು ವೃದ್ಧಿಗೊಳಿಸುವಂಥದ್ದು. ಸ್ವಾಮಿ ವಿವೇಕಾನಂದರ ಒಂದು ವಾಣಿ ಹೇಳಿ ನನ್ನ ಮಾತನ್ನು 10 ನಿಮಿಷದ ನನ್ನ ಈ ಮಾತನ್ನು ಮುಗಿಸ್ತೇನೆ. ಸ್ವಾಮೀಜಿ ಹೇಳಿದ್ದನ್ನು ಎಲ್ಲರೂ ಗಮನಿಸಬೇಕು. ಒಂದು, ಅವರ ಬೋಧನೆಯ ಸಾರ ಅತ್ಯಂತ ಪ್ರಾಯೋಗಿಕವಾಗಿರ್ತಕ್ಕಂಥದ್ದು.
ಯುವಕರು ಇದನ್ನು ತಿಳಿದು ಚಿಂತಿಸಿ ಮಂತಿಸಬೇಕಾಗಿರ್ತಕ್ಕಂಥದ್ದು ಅಂತ ಅನಿಸ್ತಾ ಇದೆ. ಅವ್ರು ಹೇಳ್ತಾರೆ, when the sleeping soul rises to self-conscious activity, the power will come, glory will come, all that is excellent will come when ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂತಹ ದೇಹ ಮನಸ್ಸು ಬುದ್ಧಿಗೆ ಅತೀತವಾಗಿರ್ತಕ್ಕಂತಹ ಅದರ ನೆಲೆಯಾಗಿರ್ತಕ್ಕಂತಹ ಆ ದೈವತ್ವ ಆತ್ಮಶಕ್ತಿ ನಮ್ಮೆಲ್ಲರ ಅದು ವ್ಯಕ್ತಿತ್ವದ ಆಸ್ತಿ, ಸಹಜವಾಗಿಯೂ ನಮಗೆ ಪ್ರಾಕೃತಿಕವಾಗಿಯೂ ನಮ್ಮಲ್ಲಿ ಇದೆ. ಅದು ಪೊಟೆನ್ಷಿಯಲ್ ಡಿವಿನಿಟಿ ಆಗಿದೆ. ಅದು ಇಸ್ ದ ಪವರ್ ಹೌಸ್ ಅಂತ ಹೇಳ್ತಾರೆ ಸ್ವಾಮಿ. ಇಟ್ ಈಸ್ ದ ಪವರ್ ಬೇಸ್. ಆ ಶಕ್ತಿ ಜಾಗೃತವಾದಾಗ ಬುದ್ಧಿಶಕ್ತಿ ಪ್ರಖರವಾಗ್ತದೆ, ಕ್ರಿಯಾಶಕ್ತಿ ಪ್ರಬಲವಾಗ್ತದೆ, ಭಾವನಾ ಶಕ್ತಿ ಇನ್ನೂ ಊರ್ಧ್ವಮುಖವಾಗಿ ಹೋಗ್ತಾ ಇದೆ. ಆವಾಗ ಸ್ಲೀಪಿಂಗ್ ಸೋಲ್ ಇಸ್ ಅವೇಕನ್ಡ್. ಅದರ ಸೆಲ್ಫ್ ಕಾನ್ಷಿಯಸ್ awakened power, when it is charged through the apparatus of the mind, having the intellect, the emotion, the will and the memory, ಇದರ ಮೂಲಕ ನಾವು ಸಂವಹನವಾದಾಗ ಆ ಪ್ರಚಂಡವಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಥರ ಆವಾಗ ನಾವು ಅತ್ಯದ್ಭುತವಾಗಿರ್ತಕ್ಕಂಥದ್ದನ್ನು ಸಾಧಿಸಬಹುದು. ಅಕಾಡೆಮಿಕ್ ಎಕ್ಸಲೆನ್ಸ್ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ವಿಂಡೋಸನ್ನು, ಕಿಟಕಿಗಳನ್ನೆಲ್ಲ ತೆರೆದು ಆಂತರ್ಯದ ಬೆಳಕನ್ನು ನಾವು ಹೊರಹೊಮ್ಮುವಂತೆ ಮಾಡುವ ಒಂದು ಪ್ರಕ್ರಿಯೆ ಇದೆ. ಇದನ್ನೇ ನಮ್ಮ ಯುವಕರಿಗೆ ನಾವು ನೂರಾರು ವರ್ಷಗಳಿಂದ ಕೊಟ್ಟಿಲ್ಲ. ಬೇರೆ ಬೇರೆ ರೀತಿಯಿಂದ ಮನಸ್ಸಿನ ದಾಸ್ಯ, ರಾಜಕೀಯ ದಾಸ್ಯ, ಸಮಾಜದ ನಮ್ಮ ಸಮಾಜ ಜೀವನದ ದಾಸ್ಯ. ಒಳ್ಳೆಯದು ಯಾವುದೋ, ಅತ್ಯುತ್ತಮ ಯಾವುದೋ, ಎಲ್ಲಿ ಪರಿವರ್ತನಕಾರಿ ಶಕ್ತಿ ಇದೆಯೋ ಅದನ್ನು ನಮ್ಮ ಯುವಕರಿಗೆ ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಯಾವಾಗ ಇಂತಹ ಅದ್ಭುತ ವಿಚಾರಧಾರೆ ಯುವಕರ ರನ್ಮನಗಳನ್ನು ಸ್ಪರ್ಶಿಸ್ತದೆಯೋ, ಮುಟ್ಟುತ್ತದೆಯೋ, ಅಲ್ಲಿ ಒಂದು ಹೊಸ ಪರಿವರ್ತನೆ, ಹೊಸ ಸಮಾಜದ ರಚನೆ ಸಾಧ್ಯ. ನವಭಾರತದ ಅದರ ರಚನೆ ಸಾಧ್ಯ. ಒಂದು ವಿಶ್ವಕ್ಕೇ ನಾವು ಆದರ್ಶವಾಗಿರ್ತಕ್ಕಂಥ ಸಮಾಜವನ್ನು ರಚಿಸಬಹುದು. ನಾವು ಸೂಪರ್ ಪವರ್ ಆಗಬೇಕಾಗಿಲ್ಲ ನಮ್ಮ ದೇಶ, ಅಣುಶಕ್ತಿಯಲ್ಲಿ, ಬೇರೆ ಶಕ್ತಿಯಲ್ಲಿ. ಆದರೆ ಆರ್ಥಿಕ ಶಕ್ತಿಯಲ್ಲಿ, ಚಾರಿತ್ರ ಶಕ್ತಿಯಲ್ಲಿ, ಜೀವನದ ವೈಜ್ಞಾನಿಕವಾಗಿರ್ತಕ್ಕಂಥ ಶಕ್ತಿಯಲ್ಲಿ ಆದರ್ಶ ಜೀವನ ಹೇಗೆ ಜೀವನ ನಡೆಸುವುದು ಎಂಬುದನ್ನು ಇಡೀ ಜಗತ್ತಿಗೆ ಸಮೃದ್ಧವಾಗಿರ್ತಕ್ಕಂಥ ಜೀವನ, ಯೋಗ ಜೀವನ, ಅಧ್ಯಾತ್ಮ ಜೀವನ, ಕೌಶಲ್ಯಪರವಾದ ಜೀವನ, ಆದರ್ಶ ಕುಟುಂಬ ಜೀವನ, ಇದನ್ನು ಪ್ರಾಪ್ತ ಮಾಡುವಂಥ, ಇದನ್ನು ನಾವು ಸಾಧ್ಯ ಮಾಡುವಂತಹ ಒಂದು ಸಮಾಜದ ರಚನೆ, ಆದರ್ಶ ಸಮಾಜದ ರಚನೆ ಸಾಧ್ಯ. ಆವಾಗ ನಾವು ಸೂಪರ್ ಪವರ್ಗಿಂತ ಮಿಗಿಲಾಗಿ ಒಂದು ಮಾಡೆಲ್ ಪವರ್, ಆದರ್ಶ ಮನುಷ್ಯ ಕುಲವನ್ನು ರಚಿಸಲಿಕ್ಕೆ ಸಾಧ್ಯ ಎಂಬುದು ಸ್ವಾಮಿ ವಿವೇಕಾನಂದರ ಒಂದು ಮಹಾನ್ ಕಲ್ಪನೆ. ದಟ್ ಸೊಸೈಟಿ ಈಸ್ ಗ್ರೇಟೆಸ್ಟ್ ವೇರ್ ಹೈಯೆಸ್ಟ್ ಟ್ರೂತ್ ಬಿಕಮ್ ಪಾಸಿಬಲ್ ಅಂತ ಹೇಳ್ತಾರೆ ಸ್ವಾಮೀಜಿ. ದಟ್ ಸೊಸೈಟಿ ಈಸ್ ಗ್ರೇಟೆಸ್ಟ್ ವೇರ್ ಹೈಯೆಸ್ಟ್ ಟ್ರೂತ್ ಈಸ್ ಪಾಸಿಬಲ್. ಮತ್ತು ಅವ್ರು ಹೇಳ್ತಾರೆ, ಅಧ್ಯಾತ್ಮ ಅಂದರೆ ರೀಡಿಂಗ್ ಆಫ್ ಸ್ಪಿರಿಟ್ ಇನ್ ಟು ದ ಮ್ಯಾಟರ್. ನಮ್ಮ ಆಂತರ್ಯದಲ್ಲಿರುವ ಅಧ್ಯಾತ್ಮ ಅದು ಕತ್ತಲಲ್ಲಿ ಕೌದಿದೆ, ಅದು ಬೆಳಕಾಗಿನೇ ಅಲ್ಲಿ ಒಳಗಿದ್ರೂ ಕೂಡ ನಮ್ಮ ಇಂದ್ರಿಯಗಳ ಇದರಿಂದ ಪ್ರಾದುರ್ಭಾವದಿಂದ ಅದು ಅಲ್ಲಿಯೇ ಅಡಗಿದೆ. ನಮ್ಮ ಶಿಕ್ಷಣ ನಮ್ಮ ಆ ಪರದೆಯನ್ನು ತೆಗೆದುಬಿಟ್ಟು ಆಂತರ್ಯದ ಬೆಳಕು ನಮಗೆ ಅನುಭವಕ್ಕೆ ಬರುವಂತೆ ಮಾಡುವಂಥದ್ದು ಅದೇ ಅಧ್ಯಾತ್ಮ, ಅದೇ ಯೋಗ್ಯ, ಅದೇ ಒಂದು
modern education